ಕಂದಮ್ಮ ಸಾಂಗ್ ಓಪನ್. ವಹಿಸಿರುವಂತ ಇನ್ನು ಮುಖ್ಯ ಕಲಾವಿದರುಗಳ ಅವ್ರೊಂದು ಟೀಮ್ ಬರಬೇಕಿತ್ತು, ಬಂದಿಲ್ಲ. ಕಾರಣಾಂತರಗಳಿಂದ ಲೇಟ್ ಆಗ್ತಾ ಇದೆ, ಕ್ಷಮೆ ಇರಲಿ. ಹಾಗಾಗಿ ನಮ್ಮ ಇಡೀ ಸಿನಿಮಾ ಅಲ್ಲಿ ಯಾವಾಗಲೂ ಸಮಾಜದಲ್ಲಿ ಮಂಗಳಮುಖಿಯರು ಅಂದರೆ ಕಟ್ಟ ಕಡೆಯದಾಗಿ ನೋಡುವಂಥ ಒಂದು ಸಂಸ್ಕೃತಿ ಯಾವಾಗಿತ್ತು, ಅದು ಹಾಕುವುದು. ನಾವೆಲ್ಲರೂ ಮನುಷ್ಯರೇ. ಬಹುಶಃ ನಮ್ಮನೇಲೆ ನನ್ನ ಮಕ್ಕಳು, ನಮ್ಮ ಅಕ್ಕ ತಂಗಿರೋ, ನಾವು ಯಾರಾಗಲೂ ನಮಗೂ ಒಂದು ಸ್ಥಾನ ಬೇಕಾಗಿರುತ್ತೆ, ಎಲ್ರಿಗೂ ಒಂದು ಸಮಾನತೆ ಬೇಕು. ಹೀಗಾಗಿ ನನ್ನ ಸಿನಿಮಾ ಅಲ್ಲಿ ನಾನು ನನ್ನ ಸ್ಕ್ರಿಪ್ಟಲ್ಲಿ ಇವ್ರಿಗೂ ಸಹ ಒಂದು ಸಮವಾಗಿರುವಂಥ ಪಾತ್ರ, ಅಂದರೆ ಅವರು ಕೂಡ ನಮಗೆ ಯಾವಾಗಲೂ ಜೊತೆಯಲ್ಲಿ ಇರಬೇಕು ಅನ್ನೋ ಒಂದು ಆಸೆಗೆ ಬೇರೆಯವರು ಬೇರೆ ರೀತಿಯಲ್ಲಿ ನೋಡ್ಬೋದು. ಬಟ್ ನಾನು ಅವ್ರನ್ನ ತುಂಬ ಗೌರವವಾಗಿ ನೋಡ್ತೀನಿ. ಅದು ಈ ಸಿನಿಮಾಲಿ ಮುಖ್ಯ ಪಾತ್ರದಲ್ಲಿ ನಿಂತು ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾನ ಖಂಡಿತವಾಗ್ಲೂ ಇವರು ಕೂಡ ಗೆಲ್ಲಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಉಮಾಶ್ಯಾಮ್ ಅವ್ರನ್ನ ಸಪ್ರೇಟಾಗಿ ಕರೆದು ತೋರಿಸ್ತೀನಿ. ಎಸ್, ಉಮಾಶ್ಯಾಮ್ ಅವ್ರ ಜೊತೆ ಇರೋರು ಇವರೇ. ಈ ಸಾಂಗಲ್ಲಿ ಬರ್ತಾ ಇದೀವಿ, ಇನ್ನೊಂದ್ಸರಿ ಸಾಂಗ್ ಪ್ಲೇ ಮಾಡ್ತೀನಿ. ನಮ್ಮ ಜೊತೆ ಕಂಪ್ಲೀಟ್ ಟ್ರಾವೆಲ್ ಮಾಡಿದ್ರು. ನೀನು ಹೇಳ್ಬೇಕು, ಹೇಗೆ ಅನ್ನಿಸ್ತು? ನಮಗೆ ತುಂಬಾ ಸಂತೋಷವಾಯಿತು. ಸಾರ್ ಬಂದು ನಮ್ಮಂತವ್ರಿಗೂ ಒಂದು ಚಾನ್ಸ್ ಕೊಟ್ಟು ಫಿಲಮಲ್ಲಿ ತಗೊಂಡು ಬಂದು ತೋರಿಸಿದ್ದಕ್ಕೆ ಸಾರ್ ಬಂದು ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಮ್ಗೆ ಯಾರು ಅವಕಾಶ ಕೊಟ್ಟಿಲ್ಲ, ಆದರೂ ಸರ್ ಅವಕಾಶ ಕೊಟ್ಟರು. ನಮಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲಮ್ ಬಂದ ಮೇಲೆ ಮಾಡಿ ಆಯ್ತು. ಯಾಕೆ ನನಗೆ ಮಂಗಳ ಮುಗಿಯೋದು ಯಾವಾಗಲೂ ಮಂಗಳನೇ, ಒಳ್ಳೆಯದದು. ನನಗೆ ತುಂಬ ಇಷ್ಟ, ತುಂಬ ಗೌರವ ಇದೆ ನನಗೆ. ಅವರು ನಮ್ಗೆ ಚೆನ್ನಾಗಿರ್ಬೇಕು, ಎಲ್ರಿಗೂ ಅವ್ರಿಗೂ ಒಂದು ಸಮಾನತೆ ಇರಬೇಕು ಸಮಾಜದಲ್ಲಿ. ಅವ್ರಿಗೂ ಎಲ್ಲ ಹಕ್ಕುಗಳು ಸಿಗಬೇಕು, ಅವರು ಎಲ್ಲರೂ ಎಜುಕೇಟೆಡ್ಸ್ ಆಗಬೇಕು ಅನ್ನೋ ಆಸೆ ನನಗೆ. ತುಂಬ ದೊಡ್ಡ ಪಾತ್ರ ಸರ್, ಅದು ಹೇಳಂಗಿಲ್ಲ. ತುಂಬ ಮುಖ್ಯ ಪಾತ್ರದಲ್ಲಿ ಬರ್ತಾರೆ. ಮತ್ತೆ ಈ ಸಾಂಗಲ್ಲಿ ಕೂಡ ಬರ್ತಾರೆ, ಬಂದು ಹೋಗ್ತಾರೆ. ಇದೊಂದು ಟೀಮ್ ಇದೆ, ಇಡೀ ಟೀಮು ಸಿನಿಮಾನ ನಿಲ್ಲಿಸ್ಕೊಡ್ತಾರೆ ನನಗೆ. ಪ್ರತಿಯೊಬ್ಬ ಪಾತ್ರ ನಾನು ಯಾವಾಗಲೂ ಅಷ್ಟೇ, ಪ್ರತಿಯೊಬ್ಬರು ಲೈಕ್ ಪ್ರತಿಯೊಂದು ಸಣ್ಣ ಪಾತ್ರ ಮಾಡಿದ್ರು ನನಗದು ಮುಖ್ಯ ಪಾತ್ರ. ನನಗದು ಸಣ್ಣ ಪಾತ್ರ ಅಲ್ಲ, ನನಗದು ಮುಖ್ಯ ಪಾತ್ರ.